ಬೈದರ್ ಜಿಲ್ಲಾಧಿಕಾರಿಗಳ ನೇತೃತ್ವದ ಕಬ್ಬು ದರ ನಿಗದಿಯ ಎರಡನೇ ಸಭೆಯು ಕೂಡ ಇವತ್ತು ವಿಫಲವಾಗಿದೆ. ಡಿಸಿ ಶಿಲ್ಪಾ ಶರ್ಮಾ ನೇತೃತ್ವದಲ್ಲಿ ನಡೆದಿದ್ದ ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ಅಧ್ಯಕ್ಷರ ಜೊತೆಗಿನ ಸಭೆ ವಿಫಲಗೊಂಡಿದೆ. ಸಕ್ಕರೆ ಕಾರ್ಖಾನೆಯ ಮಾಲೀಕರು ಮತ್ತು ರೈತರ ನಡುವೆ ಮುಂದುವರೆದಿದೆ ದರದ ಜಟಾಪಟಿ. ರೈತರು ಮತ್ತು ಸಕ್ಕರೆ ಕಾರ್ಖಾನೆಯವರ ಜೊತೆಗೆ ಎರಡು ಸಭೆ ಮಾಡಿದರೂ ಕೂಡ ಇನ್ನೂ ಕೂಡ ದರ ನಿಗದಿ ಆಗಿಲ್ಲ. ರೈತರ ಬೇಡಿಕೆಯಂತೆ 3,500 ರೂಪಾಯಿ ದರ ನೀಡಲು ಒಪ್ಪಿಲ್ಲ ಕಾರ್ಖಾನೆಯ ಮಾಲೀಕರು. ರೈತರು ಕೇಳಿದಷ್ಟು ಕೊಟ್ಟರೆ ಕಾರ್ಖಾನೆಗಳು ಉಳಿಯುವುದಾದರೂ ಹೇಗೆ ಅಂತ ಮಾಲೀಕರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ 3,300 ದರವನ್ನು ಸ್ವಾಗತಿಸುತ್ತೇವೆ, ಆದರೆ ಪ್ರತಿ ಟನ್ಗೆ 300 ರೂಪಾಯಿ ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ಸರ್ಕಾರಕ್ಕೆ ಮನವಿಯನ್ನು ಕಳಿಸಲಾಗಿದೆ. ನಮ್ಮ ಜಿಲ್ಲೆಯಲ್ಲಿ 9.2 ರಿಕವರಿ ಬರುತ್ತೆ. ಇದಕ್ಕೆ 3,377 ರೂಪಾಯಿ FRF ಆಗುತ್ತೆ. ಇದರಲ್ಲಿ ಕಟಾವು ಸಾಗಣೆ ವೆಚ್ಚ 1,000 ರೂಪಾಯಿ ಕಡಿತ ಮಾಡಿದರೆ 2,377 ರೂಪಾಯಿ ಆಗುತ್ತೆ. ಆದರೆ 700 ರೂಪಾಯಿ ಕಾರ್ಖಾನೆಗಳು ಆರ್ಥಿಕ ಹೊರೆ ಮಾಡಿಕೊಂಡಾದರೂ ಹೇಗೋ ಅಂತಿದ್ದಾರೆ ಕಾರ್ಖಾನೆಯ ಮಾಲೀಕರು. ಮತ್ತೊಂದೆಡೆ ಪ್ರತಿ ಟನ್ಗೆ 2,850 ರೂಪಾಯಿ ಕೊಡಿಸುವ ಪ್ರಯತ್ನ ಮಾಡುತ್ತಿದ್ದೇವೆ, ಹೋರಾಟ ಮಾಡಬೇಡಿ ಅಂತ ಜಿಲ್ಲಾಧಿಕಾರಿಗಳು ಮನವಿಯನ್ನು ಮಾಡುತ್ತಿದ್ದಾರೆ. ಆದರೆ 3,200 ರೂಪಾಯಿ ಕೊಟ್ಟರಷ್ಟೇ ಹೋರಾಟವನ್ನು ಕೈ ಬಿಡುತ್ತೇವೆ, ಇಲ್ಲದಿದ್ದರೆ ಹೋರಾಟ ಕೈ ಬಿಡಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತೀವಿ ರೈತ ಮುಖಂಡರು. ಇನ್ನು ಸರ್ಕಾರ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆ ಮಾಡಿದ್ದೇವೆ, ಮಾತುಕತೆ ನಡೆಯುತ್ತಿದೆ. ಕಬ್ಬು ದರ ನಿಗದಿ ಮಾತುಕತೆ ಸಂಧಾನ ಆಗುವ ಭರವಸೆ ಇದೆ. ರೈತರು ಮತ್ತು ಮಾಲೀಕರು ಇಬ್ಬರಿಗೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ನಿರ್ಧರಿಸುತ್ತೇವೆ. ಮತ್ತೊಮ್ಮೆ ರೈತ ಮುಖಂಡರ ಜೊತೆಗೆ ಸಭೆ ಮಾಡಿ ಹೋರಾಟ ಕೈ ಬಿಡುವಂತೆ ಮನವಿ ಮಾಡ್ತೇವೆ ಅಂತ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ತಿಳಿಸಿದ್ದಾರೆ. ಸಾಹೇಬ್ರು ಸಮೂಹ ಕೊಡ್ರಿ, ಅದು ನಡೀತದಾಗ 5 ಗಂಟೆ ಮುಖ್ಯಮಂತ್ರಿ ಸಮಯ 5 ಗಂಟೆ ಕೊಟ್ಟಂತ ಲೆಕ್ಕ ಹಾಕ್ರಿ. ಸಾಮಾನ್ಯ ಇಲ್ಲಿ ಮೀಟಿಂಗ್ ಅಂದ್ರೆ ಇದು ಇಲ್ಲಿ ಚಿಕ್ಕದ, ಇಲ್ಲಿ ಏನಂದ್ರೆ ರಿಮೋಟ್ ಬಾಜಿಗದ. ಮುಂದೆ ಈ ಮಾತಿಕ್ಕಿದ್ವಿ, ಸಕ್ಕರೆ ತಯಾರು ಮಾಡೋಕ್ಕೆ 600 ರೂಪಾಯಿ ಬೇಕಾಗ್ತದೆ. ಸಕ್ಕರೆ ಕಬ್ಬು ತೊಗೊಂಬರೋಕ್ಕೆ ಟ್ರಾನ್ಸ್ಪೋರ್ಟೇಷನು, ಹಾರ್ವೆಸ್ಟಿಂಗು, ಟ್ರಾನ್ಸ್ಪೋರ್ಟೇಷನು ಅದೆಲ್ಲ ಲೆಕ್ಕ ಹಾಕಿದ್ರು ಅದಕ್ಕೊಂದು 1,000 ರೂಪಾಯಿ ಆಗ್ತದೆ. ಇವತ್ತು ಸಕ್ಕರೆ ಮಾರಕ್ಕೆ ರೇಟ್ ಎಷ್ಟಿದೆ? 3,700. ಇವ್ರಿಗೆ 3,500 ಕೊಟ್ಟು ಪ್ಲಸ್ 650 ಪ್ಲಸ್ 1,000 ಕೊಟ್ಟರೆ ಹೇಗೆ ವರ್ಕೌಟ್ ಆಗ್ತದೆ ಅನ್ನೋದು ರೈತರು ಕೂಡ ಅದನ್ನು ಚಿಂತನೆ ಮಾಡಬೇಕು. ಫ್ಯಾಕ್ಟ್ರಿನೂ ಉಳಿಬೇಕು, ರೈತರು ಉಳಿಬೇಕು. 3,000 ರೂಪಾಯಿ ಹೆಚ್ಚುವರಿ ಕೊಡ್ತಾರೆ ಅಂತ ಹೇಳಿದ್ರು. ಹೌದು, ಸರ್ಕಾರ ಹೇಳಿದೆ. ನಾವು ಸ್ವಾಗತಿಸ್ತೀವಿ, ಸರ್ಕಾರ ನಿರ್ಧಾರಕ್ಕೆ ನಾವು ಸ್ವಾಗತಿಸ್ತೀವಿ. ಅವ್ರು 50 ರೂಪಾಯಿ ಏನು ಸರ್ಕಾರ ಕೊಡ್ತಂದ್ರೆ ಅದಕ್ಕೆ ಸ್ವಾಗತ ಇದೆ. ಆದರೆ ಬೀದರ್ ಜಿಲ್ಲೆ ಅತಿವೃಷ್ಟಿದಿಂದ, ಇಡೀ ಕರ್ನಾಟಕದಲ್ಲಿ ಅತಿವೃಷ್ಟಿದಿಂದ ಸೋಯಾ, ಉದ್ದು, ತೊಗರಿ ಎಲ್ಲ ಹೋಗಿರೋ ಕಾರಣದಿಂದ ವಿಶೇಷ ಪ್ಯಾಕೇಜ್ ಬೀದರ್ ಜಿಲ್ಲೆಗೆ ರೈತರಿಗೆ ಪರ್ ಟನ್ 300 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಶಿವಾನಂದ ಪಾಟೀಲ್ ಶುಗರ್ ಸಚಿವರಿಗೂ ಕೂಡ ನಾವು ಇವತ್ತು ಅವ್ರಿಗೆ ಮನವಿ ಮಾಡ್ಕೊಂಡು ವಿಶೇಷ ಪ್ಯಾಕೇಜ್ ಬಟ್ ನೀವು ಎಷ್ಟು ಕೊಡ್ತೀರಿ ಈಗ? ಅದು ಈಗ 3,200 ಅವ್ರು ಹೇಳಿದ್ದಾರೆ, ಸರ್ಕಾರ ಹೇಳಿದೆ 3,200. ನಮ್ಮ 9.7 ರಿಕವರಿ ಇದೆ. 9.7 ಕ್ಯಾಲ್ಕುಲೇಟ್ ಮಾಡಿದ್ರೆ 2,773 ಬರ್ತದೆ. 2,773 ಬರ್ತದೆ. ಅವ್ರೇನು 3,200 ಕೊಡ್ತೀನಿ ಅಂತಾರೆ. ಆ ಕ್ಯಾಲ್ಕುಲೇಟಲ್ಲೇ ನಾವು ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ದೀವಿ. ಅಷ್ಟೇ ಮಾಡ್ಬೋದು. ಅದ್ರ ಮೇಲೆ ಮಾಡಿದ್ರು ಅಂದರೂ ಕೂಡ ನಾವು ಇವತ್ತು ಅವರಿಗೂ ಸಭೆಗೆ ಕರೆದಿಲ್ಲ. ನಾವು ಬರೀ ಫ್ಯಾಕ್ಟ್ರಿ MD ಮತ್ತು ಓನರ್ಗಳಿಗೆ ಕರೆದಿದ್ದು ಸೆಪ್ರೇಟಾಗಿ. ಫಸ್ಟ್ ಅವ್ರದ್ದು ಏನು ಅನಿಸಿಕೆ ಇದೆ, ಫ್ಯಾಕ್ಟ್ರಿನಲ್ಲಿ ಏನೇನು ಲಾಸ್ನೂ ಆಗ್ತಾಯಿದೆ, ಅಂದರೆ ಫ್ಯಾಕ್ಟ್ರಿಗಳನ್ನು ನಡೆಸಬೇಕಾಗುತ್ತೆ, ಅವ್ರಿಗೆ ಎಷ್ಟು ಒಪ್ಪಬಹುದು ಅಂತ, ಮತ್ತು ರೈತರಿಗೂ ಏನೋ ಲಾಸ್ ಆಗಬಾರ್ದು, ಯಾರಿಗೂ ಲಾಸ್ ಆಗಬಾರ್ದು. ನಾವು ವಿನ್ ಸಿಚುವೇಶನ್ ನೋಡಬೇಕಾಗುತ್ತೆ, ಫ್ಯಾಕ್ಟ್ರಿದು ಕೂಡ ಮತ್ತು ರೈತರದ್ದು ಕೂಡ. ಯಾಕಂದರೆ ಫ್ಯಾಕ್ಟ್ರಿ ನಡೆದಿದ್ರೆ ರೈತರು ಅಲ್ಲಿ ಕಬ್ಬು ಕೂಡ ಕೊಡ್ತಾರೆ, ಮತ್ತು ರೈತರು ಕಬ್ಬು ಕೊಟ್ಟಿಲ್ಲ ಫ್ಯಾಕ್ಟ್ರಿನೂ ನಡೆಯೋದಿಲ್ಲ. ಸೊ ಇಟ್ ಹ್ಯಾಸ್ ಟು ಬಿ ವಿನ್ ಸಿಚುವೇಶನ್. ಅದೇ ನೆಗೋಸಿಯೇಷನ್ಸ್, ನಾವು ರೌಂಡ್ಸ್ ಆಫ್ ನೆಗೋಸಿಯೇಷನ್ಸ್ ಮಾಡ್ತಾ ಇದ್ದೀವಿ. ಇದು ಆಗುತ್ತೆ. ಮತ್ತೆ ಸಭೆ ಮಾಡ್ತೀನಿ ಮೇಡಮ್. ಈಗ ಅವ್ರಿಗೆ ರೈತರು ಹೋರಾಟ ಮಾಡ್ತೀವಿ ಅಂತಾರೆ. ಈಗೇನು ನೆಕ್ಸ್ಟ್ ನಾವು ಮತ್ತೆ ಅದೇ ಹೇಳ್ತಾ ಇದ್ದೀನಿ, ನಾಳೆನೂ ಕರೆದಿದ್ದೀವಿ ಸ್ವಲ್ಪ ಜನರಿಗೂ, ಮತ್ತು ಮಾತಾಡಿ ಇದು ಸಮಾಧಾನ ಮಾಡಿಸ್ತೀವಿ. ನಾಳೆ ಯಾರ ಜೊತೆ ಮೇಡಮ್ ಸಭೆ ಮಾಡ್ತೀವಿ?
ರೈತರ ಮುಖಂಡರು ಯಾರಿರ್ತಾರೆ ಅವ್ರ ಜೊತೆಯಲ್ಲಿ. ಬಟ್ ಜಸ್ಟ್ ಅವರಿಗೂ ಸ್ವಲ್ಪ ಇದು ಮಾತಾಡಬೇಕಾಗುತ್ತೆ, ಸಮಾಧಾನ ಮಾಡೋಕ್ಕೆ ಪ್ರಯತ್ನ. ಭಾಲ್ಕಿ ತಾಲೂಕಿನ ಲಾದ ಮತ್ತು ಕೇಸರ ಜವಳಗ ಗ್ರಾಮದಲ್ಲಿ ಸಂಸದ ಸಾಗರ್ ಖಂಡ್ರೆ ಅವರು ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. 4,05,00,000ದಲ್ಲಿ ಲಾದ ಕೊಟಗೇರ ರಸ್ತೆ ನಿರ್ಮಾಣ ಕಾಮಗಾರಿಗೆ ಹಾಗೂ 24 ಲಕ್ಷದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಹೊಸ ವರ್ಗ ಕೋಣೆಗಳ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಜೊತೆಗೆ 27.5 ಲಕ್ಷ ರೂಪಾಯಿ ಅನುದಾನದಲ್ಲಿ ಪೂರ್ಣಗೊಂಡ 2 ಹೊಸ ಶಾಲಾ ಕೊಠಡಿಗಳ ಉದ್ಘಾಟನೆಯನ್ನು ಮಾಡಿದ್ದಾರೆ. ನಂತರ ಅವರು ಕೇಸರ ಜೇವಳಗ ಗ್ರಾಮದಲ್ಲಿ ಸುಮಾರು 53 ಲಕ್ಷ ರೂಪಾಯಿಯ 4 ನೂತನ ಕೊಠಡಿಗಳ ನಿರ್ಮಾಣ ಕಾಮಗಾರಿಯ ಇನ್ನು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ ಸಾಗರ್ ಖಂಡ್ರೆ ಅವರು. ಹಲೋ ಸರ್. ನಮಗೆ ಒಂದು ಅವಕಾಶ, ಒಂದು ಶಕ್ತಿ ಸಿಗುತ್ತೆ. ಈಗ ಅದನ್ನು ಸರಿಯಾಗಿ ಉಪಯೋಗಿಸಿ ಜೊತೆ ಡೋಳಪ್ಪ ದೇವಸ್ಥಾನಕ್ಕೆ 5 ಲಕ್ಷ ರೂಪಾಯಿ, ಸಿದ್ದೋಬ ದೇವಸ್ಥಾನಕ್ಕೂ ಕೂಡ 5 ಲಕ್ಷ ರೂಪಾಯಿ, 5 ಲಕ್ಷ ದೇವಸ್ಥಾನಕ್ಕೂ ಕೂಡ ಕೊಟ್ಟಿದ್ದಾಗಿದೆ. ಅದಕ್ಕೆ ಈ ರೀತಿ ಸಾಕಷ್ಟು ಎಲ್ಲಾ ರೀತಿಯಾಗಿ ಅಭಿವೃದ್ಧಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮಂಜೂರಾದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡ್ರೆ ಸಾಹೇಬರು ಇರ್ಬೋದು, ನಾನು ಸಂಸದನಾದ್ಮೇಲೆ ನಾನು ಕೂಡ ಯಾವುದು ಈಗ ದೀಪಕರಂದ್ರು ಮನೆಗಳ ಬಗ್ಗೆ ನಿಮ್ಮ ಸೈಗಾ ಪಂಚಾಯತ್ ಬಹುಶಃ PMAY ಗ್ರಾಮೀಣ ಯೋಜನೆಯಲ್ಲಿ ನಮಗೆ ಮನೆಗಳು ಸಿಕ್ಕಿವೆ. ನಾವೇ ಕೂಡ ನಾವು ಅದರೊಳಗೆ ಪತ್ರ ಕೂಡ ನಾವು ಕೊಟ್ಟಿದ್ದು. ಇದೇ ರೀತಿ ಸಾಕಷ್ಟು ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಹಿಂದೆನೂ ಮಾಡಿದ್ದೀವಿ, ಮುಂದೆನೂ ಇದೇ ರೀತಿ ಮಾಡ್ತೀವಿ. ಜೊತೆ 2 ಬೇಡಿಕೆಗಳು ಕೂಡ ಬಂದಿದ್ದು. ಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಕಟ್ಟಡ ಮಾಡಲಿ ಅಂತ, ಮತ್ತೆ SC ಸಮುದಾಯ ಭವನ ಕೂಡ ನೀವು ಭವನ ಕೂಡ ಮಾಡಲಿ ಅಂತ, ಇವು ಕೂಡ ನಾವು ಎಷ್ಟು ಬೇಗ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ನಾನು ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಅದಕ್ಕೆ ತಾವೆಲ್ಲರೂ ಇವತ್ತು ನೀವು ಹಿರಿಯರು ಬಂದಿದ್ದೀರಿ. ಇದೇ ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ಸಮೀಪದ ಭಾಲ್ಕಿ ತಾಲೂಕಿನ ಹಲಸಿ ತೂಗಾವ್ ಗ್ರಾಮದ ನಿವಾಸಿ ಲಕ್ಷ್ಮಣ್ ತಂದೆ ಕಿಶನ್ ಮೂಳೆ ಪರಿಶಿಷ್ಟ ಜಾತಿಗೆ ಸೇರಿದ ಇವರು ತನ್ನ ಗೆಳೆಯರ ಜೊತೆ ಅಕ್ಟೋಬರ್ 2ರಂದು ಮಹಾರಾಷ್ಟ್ರದ ಉದ್ಗಿರ್ನಲ್ಲಿ ನಡೆಯುತ್ತಿರುವ ಧಾರ್ಮಿಕ ಕಾರ್ಯ ಸಂಬಂಧ ಬೌದ್ಧ ವಿಹಾರಕ್ಕೆ ತಮ್ಮ ದ್ವಿಚಕ್ರ ವಾಹನಕ್ಕೆ ನೀಲಿ ಧ್ವಜಕ್ಕೆ ಜೈ ಭೀಮ್ ಎಂದು ಬರೆದ ಧ್ವಜವನ್ನು ಅಳವಡಿಸಿದರು. ಈ ಹಿನ್ನೆಲೆ ಅವರು ಈ ಒಂದು ಧ್ವಜ ಅಳವಡಿಸಿಕೊಂಡಂತಹ ಬೈಕನ್ನು ತೆಗೆದುಕೊಂಡು ಸವಾರಿಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಅಳವಾಯಿ ಗ್ರಾಮದ ಮರಾಠ ಸಮುದಾಯಕ್ಕೆ ಸೇರಿದ 3 ಯುವಕರು ಅವರ ವಿರುದ್ಧ ದಾಳಿಯನ್ನು ನಡೆಸಿದ್ದಾರೆ. ಮಾರ್ಗ ಮಧ್ಯದಲ್ಲಿ ತಡೆದು ಜಾತಿ ನಿಂದನೆ ಹಾಗೂ ದೈಹಿಕ ಹಲ್ಲೆ ನಡೆಸಿದವರ ಕುರಿತು ಮೆಹಕರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಜಾತಿ ನಿಂದನೆ ಹಾಗೂ ದೈಹಿಕ ಹಲ್ಲೆ ಸಂಬಂಧ ಕುರಿತು ಮರಾಠ ಸಮುದಾಯಕ್ಕೆ ಸೇರಿದ ಯುವಕರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಾಗಿರುವುದು, ಪ್ರತಿಯಾಗಿ ದಲಿತ ಯುವಕರ ಮೇಲೆ ಕೌಂಟರ್ ಕೇಸ್ ಕೂಡ ದಾಖಲಾಗಿರುವುದು ಅಂತ ತಿಳಿದು ಬಂದಿದೆ. ಈ ಅಹಿತಕರ ಘಟನೆ ಕುರಿತು ವಿಧಾನ ಪರಿಷತ್ನ ಮಾಜಿ ಸದಸ್ಯ ಅರವಿಂದ್ ಕುಮಾರ್ ಅರಳಿಯವರು ಈ ರೀತಿ ಘಟನೆ ನಡೆಯಬಾರದಿತ್ತು. 2 ಸಮುದಾಯದ ಯುವಕರು ದ್ವೇಷ ಮತ್ಸರ ಭಾವನೆ ಬಿಟ್ಟು ಸಹಬಾಳ್ವೆ ನಡೆಸುವಂತೆ ಗ್ರಾಮೀಣ ಭಾಗದ ಜನರಿಗೆ ಪರಸ್ಪರ ಬದುಕಿಗೆ ಅನಿವಾರ್ಯವಾದವರು. ರಾಜಕಾರಣಿಗಳು ಯಾವುದೇ ಸಮುದಾಯದ ಪುಡಾರಿಗಳ ಉದ್ವೇಗದ ಭಾಷಣಗಳನ್ನು ಕೇಳಿ ಯುವಕರು ಈ ಥರ ಸಮುದಾಯದವರನ್ನು ದ್ವೇಷ ಮಾಡುವುದು ಸರಿಯಲ್ಲ. ಸಮಾಜದಲ್ಲಿ ಉತ್ತಮವಾದದ್ದನ್ನು ಸ್ವೀಕರಿಸಿ ಶಿಕ್ಷಣ ಪಡೆದು ಮುಂದೆ ಬರಬೇಕು. ಈ ರೀತಿ ಗ್ರಾಮದಲ್ಲಿನ ಜನರ ಮಧ್ಯೆ ದ್ವೇಷ, ಅಸೂಯೆ, ಮತ್ಸರ ಭಾವನೆ ಮುಂದುವರಿಸಿದರೆ ಅದನ್ನು ಇಲ್ಲಿಗೆ ಕೈ ಬಿಡಬೇಕು ಮತ್ತು ಪರಸ್ಪರರು ಸೌಹಾರ್ದತೆ
ಸೌಮ್ಯತೆಯಿಂದ ಬದುಕು ಸಾಗಿಸುವಂತೆ ಬುದ್ಧಿವಾದವನ್ನು ಹೇಳಿದ್ದಾರೆ. ಇನ್ನು ಈ ಘಟನೆಯಲ್ಲಿ ಹಲ್ಲೆಗೊಳಗಾದ ನೊಂದ ಯುವಕ ಹಲಸಿ ತೂಗಾವ್ ಗ್ರಾಮದ ನಿವಾಸಿ ಲಕ್ಷ್ಮಣ್ ಕಿಶನ್ ಮೂಳಿ ಅವರ ಮನೆಗೆ ಸೋಮವಾರದಂದು ಭೇಟಿ ನೀಡಿದ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಅರವಿಂದ್ ಕುಮಾರ್ ಅರಳಿ ಅವರು ಯುವಕ ಹಾಗೂ ಯುವಕನ ಕುಟುಂಬಕ್ಕೆ ವೈಯಕ್ತಿಕ ಧನ ಸಹಾಯ ಮಾಡಿ ನಿಮ್ಮ ಜೊತೆ ನಾನಿದ್ದೇನೆ ಅಂತ ಧೈರ್ಯ ತುಂಬಿದ್ದಾರೆ. आणि सर्वात महत्त्वाचं ज्यांच्या बदलतेने विजिट करण्यासाठी आलेले आहेत आपले इथले लक्ष्मणराव बघा. लक्ष्मणराव जवाबी लक्ष्मणराव मुळे जवाबी त्यांनी त्यांची आई त्यांचे वडील त्यांचे बंधू कोणीही असू द्या आपल्याला तर सर्वांना माहीतच आहे. त्यांच्यासोबत असणारे त्यांचे सहकारी मित्रसुद्धा ते जो घडणारा एक घटना होती, एक दुर्घटना होती, ती अतिशय बेकार होती. साहेबांनी ती पूर्ण ऐकून घेऊन सांगितलं की बाबा एक 4 लोक काहीतरी गलत करत जे घेऊ और मायके वाले भी अच्छा से गए बच्चे को. अरे बच्चे पढ़े लिखे भाई उसको वो काम नहीं कराना ये काम नहीं कराना उसको नॉलेज है उनके समझते हैं. इसलिए खासकर केवल तो एक लड़की पढ़ी लिखी हो गई तो वो पूरा संसार को समझती है. संसार में पूरा संस्कार आते संस्कृति आती सब आता. जो नहीं पढ़े तो मर्द क्या बोलता वही सुनना पड़ता. दूसरा हमारा फैमिली कैसा बना वो देखना और जलस नहीं होना. दूसरा का बच्चा अच्छा पढ़ के ऊपर गया तो खींचना उसको कुछ तो करना वो इसमें नहीं. कोई अच्छा पढ़ा तो अच्छा पढ़ के आगे गया तो उसका तुम ये लेना एग्जाम्पल लेना. अरे देख वो कैसा पढ़ा उसको क्रॉस करके जाओ ऐसा बोलो बच्चों को हौसला देना. लेकिन यहाँ पे गौरव नहीं करना कि जो किसी के बारे में गलत टाइमिंग में नहीं रहना. ये सब भाईचारे से रहना मैं अपील करता हूँ. और आखिर में मैं सारे गाँव वालों को यही बात बोलता हूँ. आप दूसरे हमारे जैसे लोग आते हैं बाहर से कोई भी आए कोई भी उद्रेक पे भाषण करके किसी को गालियाँ दे के करते मैं तो किसी को गाली देके जाता हूँ. मैं कुछ भी नहीं करता कोई भी कुछ नहीं करता. लेकिन यहाँ पे रहने वाले आप रहते किसी समाज में हो उनका समाज में हो तो भी कोई भी आके भड़का के गया तो वो समाज और तुम्हारे में झगड़ा होता. मैं अब चले गया बाहर तो आगे क्या है तुम ही लड़ने वाले और तुम ही जीने वाले रहते. इसलिए वो काम नहीं होना. हम जो बाहर से आए लोग जो भी रहते वो आपके हित के लिए बोलना गांव के हित के लिए बात करना. वो बात करके मैं आज इतना बड़ा पैमाने पे आप लोग मेरे गाँव वाले करके मेरे को सत्कार करो तो मेरे को एक गोल डाला जैसा होगा. ಇನ್ನು ವ್ಯಕ್ತಿಯೊಬ್ಬರಿಗೆ ಹಲ್ಲೆ ನಡೆಸಿ ಸುಲಿಗೆ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳ ಬಂಧನ. ಇಲ್ಲಿನ ಬ್ರಹ್ಮಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇತ್ತೀಚೆಗಷ್ಟೇ ವ್ಯಕ್ತಿಯೊಬ್ಬರಿಗೆ ಮಚ್ಚಿನಿಂದ ಹಲ್ಲೆ ನಡೆಸಿ ಚಿನ್ನದ ಸರ ಹಾಗೂ ಹಣ ಸುಲಿಗೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಲಬುರಗಿ ನಗರದ ಬಾಪುನಗರದ ಮಾಂಗರ್ವಾಡಿ ಗಲ್ಲಿಯ ನಿವಾಸಿ ವಿಶ್ವ ಮೋಹನ್ ಉಪಾಧ್ಯಾಯ ರೋಹಿತ್ ಬಂಧಿತ ಆರೋಪಿಗಳಾಗಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಬ್ರಹ್ಮಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಾರ್ವಜನಿಕ ಉದ್ಯಾನದಲ್ಲಿ ಅಕ್ಟೋಬರ್ 28ರಂದು ರಾತ್ರಿ 10 ಗಂಟೆಯ ಸುಮಾರಿಗೆ ಲಕ್ಷ್ಮೀಕಾಂತ್ ಚಕ್ಕೆ ಎಂಬುವರು ನಿಂತುಕೊಂಡಿದ್ದಾಗ ಅಪರಿಚಿತ ಇಬ್ಬರು ವ್ಯಕ್ತಿಗಳು ಮಚ್ಚಿನಿಂದ ಹಲ್ಲೆ ನಡೆಸಿ ಅವರ ಕೊರಳಲ್ಲಿದ್ದ 10 ಗ್ರಾಂ ಚಿನ್ನದ ಸರ ಹಾಗೂ ನಗದು ಹಣವನ್ನು ಸುಲಿಗೆ ಮಾಡಿಕೊಂಡು ಫರಾರಿಯಾಗಿದ್ದರು. ಈ ಕುರಿತು ಲಕ್ಷ್ಮೀಕಾಂತ್ ಅವರು ಬ್ರಹ್ಮಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಂತ ಪೊಲೀಸರು ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದು 1 ಲಕ್ಷ ರೂಪಾಯಿ ಮೌಲ್ಯದ 10 ಗ್ರಾಂ ಚಿನ್ನದ ಸರ ಮತ್ತು ಕೃತ್ಯಕ್ಕೆ ಬಳಸಿದ ಒಂದು ಮಚ್ಚನ್ನು ವಶಪಡಿಸಿಕೊಂಡಿದ್ದಾರೆ. ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ದೆಹಲಿಯ ಕೆಂಪುಕೋಟೆ ಸಮೀಪ ನಡೆದ ಭೀಕರ ಸ್ಫೋಟದ ಹಿನ್ನೆಲೆ ಕರ್ನಾಟಕ ರಾಜ್ಯದಾದ್ಯಂತ ಭದ್ರತೆ ಬಿಗಿಗೊಳಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯನವರು ದೆಹಲಿ ಸ್ಫೋಟ ಘಟನೆ ಅತ್ಯಂತ ದುಃಖದ ಸಂಗತಿ. ಈ ಹಿನ್ನೆಲೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳು, ಬೆಂಗಳೂರು ವಿಮಾನ ನಿಲ್ದಾಣ, ಬಸ್ ನಿಲ್ದಾಣ, ರೈಲು ನಿಲ್ದಾಣ ಹಾಗೂ ಜನನಿ ಬೀಡು ಪ್ರದೇಶಗಳಲ್ಲಿ ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸುವಂತೆ ನಿರ್ದೇಶನ ನೀಡಿದ್ದೇವೆ ಎಂದು ತಿಳಿಸಿದ್ದಾರೆ. ಮೈಸೂರು ಪೊಲೀಸ್ ಅಧಿಕಾರಿಗಳೊಂದಿಗೆ ಈಗಾಗಲೇ ಮಾತನಾಡಿದ್ದೇನೆ. ರಾಜ್ಯದ ಐಜಿಪಿ ಮತ್ತು ಡಿಜಿಪಿ ಅವರೊಂದಿಗೆ ಕೂಡ ಸಮಾಲೋಚನೆ ನಡೆಸುತ್ತಿದ್ದೇನೆ. ಯಾವುದೇ ರೀತಿಯ ಅಶಾಂತಿ ಅಥವಾ ಭದ್ರತಾ ಲೋಪ ಸಂಭವಿಸದಂತೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ದೆಹಲಿಯ ಘಟನೆ ಕುರಿತು ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಈ ಕ್ಷಣಕ್ಕೆ ನನಗೆ ಸಂಪೂರ್ಣ ಮಾಹಿತಿ ಬಂದಿಲ್ಲ. ತನಿಖಾ ಸಂಸ್ಥೆಗಳು ವಿವರ ನೀಡಿದ ನಂತರ ಮಾತ್ರ ಸ್ಪಷ್ಟ ಪ್ರತಿಕ್ರಿಯೆ ನೀಡುತ್ತೇನೆ ಅಂತ ತಿಳಿಸಿದ್ದಾರೆ. ರಾಮ್ ಗೋಪಾಲ್ ವರ್ಮಾ ಇತ್ತೀಚೆಗೆ ತಮ್ಮ ಸಿನಿಮಾಗಳಲ್ಲಿಗಿಂತಲೂ ತಮ್ಮ ಟ್ವೀಟ್ಗಳಿಂದ ವಿವಾದಾತ್ಮಕ ಹೇಳಿಕೆಗಳಿಂದಾಗಿ ಹೆಚ್ಚು ಸುದ್ದಿಯಲ್ಲಿದ್ದಾರೆ. ತೆಲುಗು ಚಿತ್ರರಂಗದ ಮತ್ತು ರಾಜಕೀಯ ರಂಗದ ಕೆಲವರ ಬಗ್ಗೆ ಪೂರ್ವಾಗ್ರಹ ಹೊಂದಿರುವ ರಾಮ್ ಗೋಪಾಲ್ ವರ್ಮಾ ಅವರ ಬಗ್ಗೆ ವ್ಯಂಗ್ಯವಾದ
ನಿರಂತರವಾಗಿ ಟ್ವೀಟ್ಗಳು ಮಾಡುವುದು, ಟೀಕೆ ಮಾಡುವ ರೀತಿಯ ಸಿನಿಮಾಗಳನ್ನು ಮಾಡಿ ಬಿಡುಗಡೆ ಮಾಡುತ್ತಲೇ ಇರುತ್ತಾರೆ. ಅದರಲ್ಲಿ ಕೂಡ ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್ ಮತ್ತು ಚಿರಂಜೀವಿ ಬಗ್ಗೆ ಈ ರೀತಿಯ ಹಲವಾರು ಟ್ವೀಟ್ಗಳು ಅವರು ಮಾಡಿದ್ದಾರೆ. ಆದರೆ ಇದೀಗ ರಾಮ್ ಗೋಪಾಲ್ ವರ್ಮಾ ಮೆಗಾಸ್ಟಾರ್ ಚಿರಂಜೀವಿಗೆ ಕ್ಷಮಾಪಣೆ ಕೋರಿದ್ದಾರೆ. ರಾಮ್ ಗೋಪಾಲ್ ವರ್ಮಾ ನಿರ್ದೇಶಿಸಿ ನಾಗಾರ್ಜುನ್ ನಟಿಸಿದ ಶಿವ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲಿ ಕಲ್ಟ್ ಸ್ಥಾನ ಪಡೆದುಕೊಂಡಿರುವ ಸಿನಿಮಾ. ಚಿತ್ರರಂಗದ ವ್ಯಾಕರಣವನ್ನೇ ಬದಲಾಯಿಸಿದ ಸಿನಿಮಾ ಅದು. ಇದೀಗ ಆ ಸಿನಿಮಾ ಬಿಡುಗಡೆಯಾಗಿ 25 ವರ್ಷಗಳಾದ ಬೆನ್ನಲ್ಲೇ ಸಿನಿಮಾದ ಮರು ಬಿಡುಗಡೆ ಆಗುತ್ತಿದ್ದು, ಇದಕ್ಕಾಗಿ ಅದ್ದೂರಿ ಪ್ರಚಾರಗಳು ಸಹ ನಡೆಯುತ್ತಿವೆ. ನಟ ಮೆಗಾಸ್ಟಾರ್ ಚಿರಂಜೀವಿ ಶಿವ ಸಿನಿಮಾದ ಬಗ್ಗೆ ವಿಡಿಯೋವೊಂದನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡಿದ್ದಾರೆ. ಶಿವ ಕೇವಲ ಸಿನಿಮಾ ಅಲ್ಲ, ಅದೊಂದು ಕ್ರಾಂತಿ. ಆ ಸಿನಿಮಾ ನೋಡಿ ನಾನು ಮೂಕ ವಿಸ್ಮಿತನಾಗಿ ಬಿಟ್ಟಿದ್ದೆ ಎಂದೆಲ್ಲ ಚಿರಂಜೀವಿ ಕೊಂಡಾಡಿದ್ದಾರೆ. ನಟ ನಾಗಾರ್ಜುನ್, ನಾಯಕಿ ಅಮುಲಾ ಸೇರಿದಂತೆ ಸಿನಿಮಾದಲ್ಲಿ ನಟಿಸಿರುವ ಎಲ್ಲರನ್ನ ಕೊಂಡಾಡಿದ್ದಾರೆ. ಜೊತೆಗೆ ರಾಮ್ ಗೋಪಾಲ್ ವರ್ಮಾ ಅವರನ್ನ ವಿಷನರಿ ಅಂತ ಹೊಗಳಿದ್ದಾರೆ ಚಿರಂಜೀವಿ ಅವರು. ವರ್ಮಾ ತಮ್ಮ ವಿರುದ್ಧ ಅಷ್ಟೆಲ್ಲ ವಿಷ ಕಾರಿದ್ರು ಸಹ ಚಿರಂಜೀವಿ ವರ್ಮಾ ಬಗ್ಗೆ ಒಳ್ಳೆಯ ಮಾತುಗಳನ್ನು ಇದೀಗ ಆಡಿದ್ದಾರೆ. ದೆಹಲಿಯ ಕೆಂಪುಕೋಟೆ ಬಳಿ ಸೋಮವಾರ ಸಂಜೆ ಸಂಭವಿಸಿದ ನಿಗೂಢ ಕಾರು ಸ್ಫೋಟಕ್ಕೆ ಸಂಬಂಧಿಸಿದಂತೆ ಭದ್ರತಾ ಪಡೆಗಳು ಮುಖ್ಯಸ್ಥರ ಜೊತೆ ಅಮಿತ್ ಶಾ ಇಂದು ಸಭೆ ನಡೆಸಲಿದ್ದಾರೆ. ನಿನ್ನೆ ಘಟನಾ ಸ್ಥಳಕ್ಕೆ ಶಾ ಭೇಟಿ ನೀಡಿದ್ರು. ದೆಹಲಿಯ ಕೆಂಪುಕೋಟೆ ಹೊರಗೆ ಸಂಭವಿಸಿದ ಭೀಕರ ಸ್ಫೋಟದ ಘಟನೆ ಹಿನ್ನೆಲೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಮಹತ್ವದ ಉನ್ನತ ಮಟ್ಟದ ಸಭೆ ನಡೆಸಲಿದ್ದಾರೆ. ಈ ಸಭೆಯು ದೇಶದ ಆಂತರಿಕ ಭದ್ರತಾ ಸನ್ನಿವೇಶವನ್ನು ಪರಿಶೀಲಿಸುವ ಮತ್ತು ಭವಿಷ್ಯದ ಸವಾಲುಗಳನ್ನು ಎದುರಿಸುವ ಕುರಿತು ಕೇಂದ್ರೀಕೃತವಾಗಲಿದೆ. ಸಭೆಯಲ್ಲಿ ಭದ್ರತಾ ಪಡೆಗಳ ಮುಖ್ಯಸ್ಥರು, ದೆಹಲಿ ಪೊಲೀಸ್ ಆಯುಕ್ತರು, ಗುಪ್ತಚರ ಬ್ಯೂರೋ ಮುಖ್ಯಸ್ಥರು ಹಾಗೂ ಆಂತರಿಕ ಭದ್ರತೆಗೆ ಸಂಬಂಧಿಸಿದ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ದೆಹಲಿಯಲ್ಲಿ ಸಂಭವಿಸಿದ ಕಾರ್ ಬಾಂಬ್ ಸ್ಫೋಟದಂಥ ಘಟನೆಗಳ ನಂತರ ಭದ್ರತಾ ವ್ಯವಸ್ಥೆಗಳನ್ನು ಬಲಪಡಿಸುವ ಅಗತ್ಯತೆ ಕುರಿತು ವ್ಯಾಪಕ ಚರ್ಚೆ ನಡೆಸಲಾಗಿದೆ.